ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರ್ಷವಿನು ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಏನು, ತುಂಬಾ ಯೋಚನೆ ಮಾಡ್ತೀವಿ ಅಂದರೆ ಅದು ನಮ್ಮ ಸ್ಕಿನ್ ಬಗ್ಗೆ. ಇದು ಎಲ್ರಿಗೂ ಗೊತ್ತು. ಯೂಶಲಿ ಸ್ಕಿನ್ ಬಗ್ಗೆ ಆಗಿರ್ಬೋದು, ಹೇರ್ ಬಗ್ಗೆ ಆಗಿರ್ಬೋದು, ನನಗೆಷ್ಟು ಮಾಹಿತಿ ತಿಳಿದಿದೆಯೋ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಿರೋದು. ಆನ್ಲೈನಲ್ಲಿ ಯೂಶಲಿ ಗೊತ್ತಿರುತ್ತೆ ನಿಮಗೆ ಸೋಪ್ ಬೇಸ್ ಸಿಗುತ್ತೆ ಅಂತ ಹೇಳಿ. ಸೋಪ್ ಬೇಸ್ ಅಂದರೆ ಸೋಪ್ಗೆ ಯಾವುದೇ ರೀತಿ ಕೆಮಿಕಲ್ನ ಮಿಕ್ಸ್ ಮಾಡದೆ ಸೋಪ್ ಪೇಸ್ಟ್ನ ರೆಡಿ ಮಾಡಿರ್ತಾರೆ. ಅದು ರೆಡಿಮೇಡ್ ಆಗಿ ಯೂಶಲಿ ಆನ್ಲೈನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ, ಯಾವುದೇ ಅಂಗಡಿಗಳಲ್ಲಿ, ಆರ್ಗ್ಯಾನಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಆ ಸೋಪ್ ಪೇಸ್ಟ್ನ ಇಟ್ಕೊಂಡು ಅದಕ್ಕೆ ನಮಗೆ ಏನೇನು ಬೇಕು, ಸ್ಕಿನ್ನಿಗೆ ಯಾವುದು ಒಳ್ಳೆಯದು ಅದನ್ನು ನಾವೇ ಮನೆಯಲ್ಲಿ ಹಾಕಿ ಸೋಪ್ ಪೇಸ್ಟ್ನ ಜೊತೆಗೆ ಇಟ್ಕೊಂಡು ಮನೆಯಲ್ಲೇ ಹೋಮ್ ಮೇಡ್ ಸೋಪ್ನ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಿರೋದು. ತುಂಬ ಸಲ ನನ್ನ ಹತ್ತಿರದವ್ರಿಗೆ ಯೂಶಲಿ ಗೊತ್ತಿರುತ್ತೆ, ನಿಮ್ಮ ಮುಖದಲ್ಲಿ ಪಿಂಪಲ್ ಇಲ್ಲ, ನಿಮ್ಮ ಮುಖ ಕ್ಲಿಯರ್ ಆಗಿರುತ್ತೆ, ಏನು ಯೂಸ್ ಮಾಡ್ತೀರಾ ಅಂತ ಕೇಳ್ತಿರ್ತೀರ. ಯೂಶಲಿ ನಾನು ಮೊದಲು ಯೂಸ್ ಮಾಡ್ತಿದ್ದು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ, ಈ ಮೂರೇ. ಇತ್ತೀಚೆಗೆ ನಾನು ತುಂಬ ರೀತಿ ಸೋಪ್ಗಳನ್ನ ಯೂಸ್ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ನಂದು ಸ್ಕಿನ್ ಹಾಳಾಗಿದೆ. ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ಮನೇಲೇ ಸೋಪ್ನ ನಾನೇ ತಯಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಿರೋದು. ಮಾಡೋದ್ರ ಜೊತೆಗೆ ನಿಮಗೂ ನನಗೆ ಎಷ್ಟು ಗೊತ್ತು ಮಾಹಿತಿ ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿರೋದು. ಮೊದಲಿಗೆ ಸೋಪ್ ಬೇಸ್ ನಾವು ತರಿಸ್ಕೊಂಡಿದ್ದೆ, ನೆನ್ನೆನೇ ತರಿಸ್ಕೊಂಡಿದ್ದೆ. ಅದ್ರ ಜೊತೆಗೆ ನಾನೇನೆಲ್ಲ ಹಾಕಿ ಸೋಪ್ನ ಮಾಡ್ತೀನಿ ಅಂತ ಹೇಳಿ ನಿಮ್ಮೊಂದಿಗೆ ಹಂಚ್ಕೊತೀನಿ. ಅರ್ಧ kg ಕೋಕೋನಟ್ ಸೋಪ್ ಬೇಸ್ನ ತರಿಸ್ಕೊಂಡಿದ್ದೆ. ಅದರಲ್ಲಿ 250 ಗ್ರಾಮ್ ಅಂದರೆ 1/4 kg ಸೋಪ್ ಬೇಸ್ನ ಮಾತ್ರ ನಾನು ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ನಾವು ಕಡಲೆ ಹಿಟ್ಟು ಮತ್ತು ಇನ್ನಿತರ ಸಾಮಗ್ರಿಗಳನ್ನ ಬಳಸೋದ್ರಿಂದ ಸೋಪ್ ಜಾಸ್ತಿ ಆಗುತ್ತೆ ಮತ್ತು ಅದನ್ನು ಮೆಲ್ಟ್ ಮಾಡಿಟ್ರೂ ಅದು ಯೂಸ್ ಆಗಲ್ಲ. ಸೊ ಹಾಗಾಗಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಗೊಳ್ಳಿ. ನಾನು ಅರ್ಧ kg ಸೋಪ್ ಬೇಸಲ್ಲಿ 250 ಗ್ರಾಮ್ ಅಂತ ಅಂದರೆ 1/4 kg ಸೋಪ್ ಬೇಸ್ನ ಮಾತ್ರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ವಾಟರಲ್ಲಿ ಹಾಕಿ ಮೆಲ್ಟ್ ಮಾಡಬೇಕು. ವಾಟರ್ ಮೇಲ್ಗಡೆ ಯಾವುದಾದ್ರೂ ಒಂದು ಬೌಲ್ ಹಾಕಿ ಮೆಲ್ಟ್ ಮಾಡಬೇಕು. ಅದನ್ನು ನಾನು ಹೇಳ್ತೀನಿ ಹೇಗೆ ಮಾಡೋದು. 1 kg ಸೋಪ್ ಬೇಸಲ್ಲಿ 4 ಸೋಪ್ಗಳಾಗ್ತವೆ. ಇದು ಮೋಲ್ಡು ಕೂಡ ಇದು ಕೋಕೋನಟ್ ಸೋಪ್ ಬೇಸ್ ಜೊತೆಗೆ ಕಾಂಬೋ ಆಫರಲ್ಲಿ ನನಗೆ ಸಿಕ್ಕಿದ್ದು. ಇದು ಯಾವ್ದಾದ್ರು ಲಿಂಕ್ ಬೇಕು ಅಂತ ಹೇಳಿದ್ರೆ ನೀವು ತಿಳ್ಕೊಳ್ಳಿ, ನಾನು ಕಮೆಂಟ್ ಮಾಡಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಲಿ ಅಥವಾ ಯಾವುದೋ ನಿಮ್ಮದು ಆನ್ಲೈನ್ ವೆಬ್ಸೈಟ್ಗಳಲ್ಲಿ ಅಥವಾ ಆನ್ಲೈನ್ ಆ್ಯಪ್ಸ್ಗಳಲ್ಲಿ ಯೂಶಲಿ ಸಿಗುತ್ತೆ ಕಾಂಬೋ ಆಫರ್. ಲಿಂಕ್ ಏನು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಈಗ 250 ಗ್ರಾಮಿಗೆ ಎಷ್ಟು ಬೇಕು ಅಂತ ಹೇಳಿ, ಏನೇನು ಬೇಕು ಅಂತ ಹೇಳಿ ಹೇಳ್ತೀನಿ. ಇದು ಇಲ್ಲಿ ಫಸ್ಟ್ ತೋರಿಸ್ಬಿಡ್ತೀನಿ. ಇದು 1.5 ಗೋಪುರಂ ಅರಿಶಿನ ಅಂತೇಳಿ, ಅಂದರೆ ನಾವೇ ಮನೇಲಿ ಕೂಡ ತಯಾರು ಮಾಡ್ಕೋಬೋದು. ಅರಿಶಿನದ ಕೊಂಬು ಇಲ್ಲದೆ ಇರೋ ಕಾರಣ ನಾನು ರೆಡಿಮೇಡ್ ಗೋಪುರಂ ಅರಿಶಿನ ತರಿಸಿದ್ದೀನಿ. ಗೋಪುರಂ ಅರಿಶಿನ ಅಂದರೆ ಯೂಶಲಿ ಗೊತ್ತಿರುತ್ತೆ, ಇದು ಪ್ಯೂರ್ ಇರುತ್ತೆ ಅರಿಶಿನ ಅಂತ ಹೇಳಿ. ಅಂದರೆ 1.5 ಸ್ಪೂನಷ್ಟು ಅರಿಶಿನ ಹಾಕೊಂಡಿದ್ದೀನಿ ನಾನು. ಇದಕ್ಕೆ 2 ಸ್ಪೂನಷ್ಟು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು. 1.5 ಸ್ಪೂನ್ ಅರಿಶಿನಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಿದ್ದೀನಿ. 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ 2 ಕಡಲೆ ಹಿಟ್ಟು, ಸ್ವಲ್ಪ ಜಾಸ್ತಿನೇ ಹಾಕೊತಿದ್ದೀನಿ. ಅರಿಶಿನ ನಮ್ಮ ಮುಖದ ಮೇಲಿರೋ ಕಲೆಗಳನ್ನೆಲ್ಲ ಹೋಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಯೂಶಲಿ. ಹಾಗಾಗಿ ಅರಿಶಿನ ಯೂಸ್ ಮಾಡ್ತೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ಏನೋ ಟ್ಯಾನ್ ಆಗಿರೋದು ಅಥವಾ ಅಕ್ಕಿ ಹಿಟ್ಟು ಮನೆಯಲ್ಲೇ ಮಾಡಿಕೊಂಡು ತುಂಬಾ ಒಳ್ಳೆಯದು. ರೆಡಿಮೇಡ್ ತರೋದಾದರೆ ತುಂಬಾ ನೈಸ್ ಇರುತ್ತೆ, ಅದೇನು ವರ್ಕ್ ಆಗಲ್ಲ ನಮ್ಮ ಫೇಸಿಗೆ. ಕಡಲೆ ಹಿಟ್ಟು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡಲಿಕ್ಕೆ ಹಾಗೆ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಡ್ರೈ ಸ್ಕಿನ್ ಅವ್ರಿಗೂ ಅಥವಾ ಆಯಿಲ್ ಸ್ಕಿನ್ ಇಬ್ಬರಿಗೂ ಯೂಸ್ ಆಗುತ್ತೆ. ಇವು 3 ಆದಮೇಲೆ ನಾನು 2 ಸ್ಪೂನಷ್ಟು ಬೀಟ್ರೋಟ್ ರಸನ ತೊಗೊಂಡಿದ್ದೀನಿ. ಇದು ಸ್ಕಿನ್ ಬ್ರೈಟ್ನಿಂಗ್ಗೆ ಹಾಗೆ ಸ್ಕಿನ್ ಏನೋ ಹಾಳಾಗಿರೋದನ್ನು ಮತ್ತೆ ಸರಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಕೇಳಿದ್ದೀನಿ. ಹಾಗೆ ನಾನು ತುಂಬಾ ಸಲ ಯೂಸ್ ಮಾಡಿದ್ದೀನಿ ಬೀಟ್ರೋಟ್ ರಸ. ಹಾಗಾಗಿ ಇದನ್ನು ಕೂಡ 2 ಸ್ಪೂನಷ್ಟೇ ಹಾಕ್ಕೊಳ್ಳಿ. ಹಾಗೆ ಮೇಯ್ನ್ ಆಗಿ ಆಲೋವೆರಾ ಜೆಲ್. ಬರೀ ಕಡಲೆ ಹಿಟ್ಟು ಮತ್ತು ಅರಿಶಿನ, ಆಲೋವೆರಾ ಇವೆ 3 ಹಾಕಿ ಫೇಸ್ ಪ್ಯಾಕ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು. ಸೋಪ್ ಬೇಸಲ್ಲ, ಸೋಪಲ್ಲಿ ಯೂಸ್ ಮಾಡಿದ್ರೆ ಪ್ರತಿದಿನ ನಾವು ಯೂಸ್ ಮಾಡ್ಬೋದಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆಲೋವೆರಾ ಇದು 2ರಿಂದ 2.25 ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ರೋಸ್ ವಾಟರ್ ಸ್ಕಿನ್ ಬ್ರೈಟ್ನಿಂಗ್ಗೆ ಅಥವಾ ಸ್ಕಿನ್ನಲ್ಲಿರೋ ಹಳೆ ಕಲೆಗಳನ್ನ ಮಾಯ ಮಾಡಲಿಕ್ಕೆ ರೋಸ್ ವಾಟ್ರು ಯೂಸ್ ಆಗುತ್ತೆ, ನಿಮಗೆ ಗೊತ್ತಿರುತ್ತೆ. ಇದು ನಾರ್ಮಲ್ ಅಂಗಡಿಗಳು, ಪ್ರತಿಯೊಂದು ಅಂಗಡಿಗಳಲ್ಲೂ ಸಿಗುತ್ತೆ. ಬಟ್ ಲೋಕಲ್ ಇರೋದನ್ನು ತೊಗೋಬೇಡಿ. ನಾನು ಡಾಬರ್ ಅವ್ರದ್ದು ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರತಿ ಸಲ ಡಾಬರ್ ಅವ್ರದ್ದೇ ಯೂಸ್ ಮಾಡೋದು. ಪ್ರತಿ ಸಲ ಚಿಕ್ಕ ಬಾಟ್ಲು ತರಿಸ್ಕೊತಿದ್ದೆ. ಇವಾಗ ಸೋಪ್ ಮಾಡಲಿಕ್ಕೋಸ್ಕರ ಸ್ವಲ್ಪ ದೊಡ್ಡ ಬಾಟ್ಲು ತರಿಸ್ಕೊಂಡಿದ್ದೀನಿ. ಇದು 2ರಿಂದ 3 ಸ್ಪೂನ್ ಹಾಕೋ. ಫೇಸ್ನ ಏನೋ ಸೋಪಲ್ಲಿ ಮೊದಲು ಯಾವುದೇ ಒಂದು ಸೋಪಲ್ಲಿ ತೊಳ್ಕೊಂಡ್ರೂ ಕೂಡ ಒಂದು
ಏನು ರೋಸ್ ವಾಟರ್ನ ಅದ್ದುಕೊಂಡು ನಮ್ಮ ಫೇಸ್ಗೆಲ್ಲ ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಬಿಟ್ಟು ಅದಾದಮೇಲೆ ನಿಮ್ಮ ಫೇಸ್ನ ನೋಡಿಕೊಂಡ್ರೆ ತುಂಬ ಬ್ರೈಟ್ ಆಗಿರುತ್ತೆ. ಇದು ನನಗೆ ಎಷ್ಟೊಂದು ಸಲ ರಿಸಲ್ಟ್ ಕೊಟ್ಟಿದೆ. ನನಗೀಗ ರಿಸಲ್ಟ್ ಕೊಟ್ಟಿದೆ ಅಂದಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರೋದು. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇದಕ್ಕೆ ಏನೇ ಇದೀನಲ್ಲ, 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು, 1.5 ಸ್ಪೂನ್ ಅರಿಶಿನ, ಗೋಪುರಂ ಅರಿಶಿನ, 2 ರಿಂದ 3 ಸ್ಪೂನಷ್ಟು ಬೀಟ್ರೋಟ್ ರಸ, 3 ಸ್ಪೂನಷ್ಟು ಆಲೋವೆರಾ ಜೆಲ್, ಹಾಗೆ 3 ಸ್ಪೂನಷ್ಟು ರೋಸ್ ವಾಟರ್. ಇಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಯೂಶಲಿ ಸೋಪ್ ಬೇಸ್ ಜೊತೆ ಮಿಕ್ಸ್ ಆಗುತ್ತೆ, ನೀಟಾಗಿ ಮಿಕ್ಸ್ ಆಗುತ್ತೆ. ಈ ಥರ ತಿಕ್ಕಾಗಿ ಪೇಸ್ಟ್ ಆಗುತ್ತೆ. ಇವಾಗ ಸೋಪ್ ಕ್ಯೂಬ್ಸ್ಗಳನ್ನ, ಬೇಸ್ ಏನಿದೆ ಸೋಪ್ ಬೇಸ್ ಕ್ಯೂಬ್ಸ್ಗಳನ್ನ ಈಗ ಹಾಕಿ ಇದನ್ನ ಕುದೀತಿರೋ ನೀರ್ ಮೇಲೆ ಈ ತಪ್ಪಲೆನ ಇಟ್ಟರೆ ಯೂಶಲಿ ಅದು ಕರಗುತ್ತೆ. ಡೈರೆಕ್ಟಾಗಿ ಇಡಬೇಡಿ, ಇದರ ಅಂಶಗಳೆಲ್ಲ ಹೊರಟೋಗ್ಬಿಡುತ್ತೆ. ಕುದೀತಿರೋ ನೀರು ಮೇಲ್ಗಡೆ ಇದನ್ನೇನಾದರೂ ಇಟ್ಟರೆ ಇದು ನೀಟಾಗಿ ಕರಗುತ್ತೆ. ಕರಗದ ಮೇಲೆ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಕುದೀತಿರೋ ನೀರು ಮೇಲೆ ಇದನ್ನಿಟ್ಟು ಒಂದು 5 ಮಿನಿಟ್ಸ್ ಅಷ್ಟೇ, ಅದು ಫುಲ್ ಮೆಲ್ಟ್ ಆಗುತ್ತೆ. ಈ ಥರ ಫುಲ್ ಕರಗದ ಮೇಲೆ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದ ಆ ಪೇಸ್ಟ್ನ ಹಾಕ್ಕೊಳ್ಳಿ. ಈಗ ನಿಧಾನಕ್ಕೆ ಇದನ್ನು ಕಲಿಸ್ತಾ ಬನ್ನಿ. ಗಂಟೆಲ್ಲ ಈ ಥರ ನೀಟಾಗಿ ಹೊಡ್ಕೊಂಡಾದ್ಮೇಲೆ ಕೆಳಗಡೆ ಬಿಸಿ ನೀರು ಹಾಗೆ ಇರಲಿಲ್ಲ ಅಂದರೆ ಇದು ಗಟ್ಟಿ ಆಗಿಬಿಡುತ್ತೆ. ಈ ಗಂಟೆಲ್ಲ ಹೊಡ್ಕೊಂಡಾದ್ಮೇಲೆ ಈ ಸೋಪ್ ಮೋಲ್ಡ್ ಇರುತ್ತಲ್ಲ, ಆ ಮೋಲ್ಡ್ಗೆ ಶಿಫ್ಟ್ ಮಾಡ್ಕೊಬೇಕು. ಡೈರೆಕ್ಟ್ ಮೋಲ್ಡ್ ಇಟ್ಕೊಬೇಡಿ, ಯಾಕಂದರೆ ಮೋಲ್ಡ್ ತುಂಬ ತೆಳು ಇರೋದ್ರಿಂದ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡು ಮೋಲ್ಡ್ ಇಟ್ಕೊಳ್ಳಿ. ಆಮೇಲೆ ಎಲ್ಲ ಸೋಪ್ ಬೇಸ್ನ ಶಿಫ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ 250 ಗ್ರಾಮ್ಗೆ 4 ಚೇಂಜ್ ಮಾಡಿಕೊಂಡು ಇದು ಒಂದು ಸ್ವಲ್ಪ ಹೊತ್ತಿಗೆ ಗಟ್ಟಿಯಾಗಿಬಿಡುತ್ತೆ. ಒಂದು 15 ರಿಂದ 20 ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ. ಕೆಳಗಡೆ ಪ್ಲೇಟ್ ಇಡೋದನ್ನ ಮಾತ್ರ ಮರಿಬೇಡಿ, ಯಾಕಂದರೆ ಈ ಮೋಲ್ಡ್ ತುಂಬಾ ತೆಳು ಇರೋದ್ರಿಂದ ಅದು ಹಾಳಾಗ್ಬಿಡುತ್ತೆ. ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಆಮೇಲೆ ಮೋಲ್ಡ್ ಇಡಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಅದು ಕೆಳಗಡೆ ಕೂಡ ಕರೆಕ್ಟಾಗಿ ಕೂರುತ್ತೆ. ಇದೊಂದು 15 ರಿಂದ 20 ನಿಮಿಷ ಕರೆಕ್ಟಾಗಿ ಹಾಗೆ ಏನು ಡಿಸ್ಟರ್ಬ್ ಮಾಡದೆ ಬಿಟ್ಬಿಟ್ರೆ ಸೋಪ್ ರೆಡಿ ಆಗುತ್ತೆ. ಅದಾದಮೇಲೆ ನಿಮಗೆ ತೋರಿಸಿ. ವಾವ್, ಅದ್ಭುತವಾಗಿ ಬಂದಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಯೂಸ್ ಮಾಡಿ ರಿಸಲ್ಟ್ ಹೇಗೆ ಸಿಕ್ಕಿದೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಾನು ಮೊದಲೇ ಆಲ್ರೆಡಿ ಯೂಸ್ ಮಾಡಿ ಇದು ಮಾಡಿದೆ. ತುಂಬಾ ಸಾಫ್ಟ್ ಫೀಲ್ ಆಗುತ್ತೆ ಮತ್ತು ಅದರ ಬ್ರೈಟಾಗಿ ಕಾಣಿಸುತ್ತೆ. ನಿಮಗೂ ಈ ಥರ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕರೆಕ್ಟಾಗಿ ಏನೇನು ತೋರಿಸಿದ್ದೀನೋ, ಹೇಗೆ ತೋರಿಸಿದ್ನೋ ಹಾಗೆ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಇದರಿಂದ ತುಂಬಾ ಯೂಸ್ ಆಗುತ್ತೆ. ಯಾವುದೇ ರೀತಿ ಆರ್ಟಿಫಿಷಿಯಲ್ ಇರಲ್ಲ. ನಾವೇ ಮಾಡಿದ್ರಿಂದ ನಮಗೆ ಗೊತ್ತಿರುತ್ತೆ ಹೇಗೆ ಮಾಡಿದ್ದೀವಿ ನಾವು ಅಂಥೇಳಿ, ಅದ್ರ ರಿಸಲ್ಟ್ ಹೇಗೆ ಸಿಗುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ.